ಇನ್ಸೈಡ್ ಸುದ್ದಿಗೆ ಸ್ವಾಗತ. ನಾನು ಮಾಲ್ತೇಶ್. ಇವತ್ತಿನ ಇನ್ಸೈಡ್ ಸುದ್ದಿಯ ಪ್ರಮುಖ ವಿಚಾರವನ್ನ ನೋಡೋಣ. ಅದಕ್ಕಿಂತ ಮುನ್ನ ಇವತ್ತಿನ ಇನ್ಸೈಡ್ ಸುದ್ದಿಯ ಹೈಲೈಟ್ ಗಳನ್ನ ನಾವು ನೋಡೋಣ. ವಿಧಾನ ಪರಿಷತ್ನ ಗಲಾಟೆಯಲ್ಲಿ ನಾರಾಯಣಸ್ವಾಮಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಘೋಷಿಸಿದ್ದಾರೆ ಬಿಕೆ ಹರಿಪ್ರಸಾದ್. ಇನ್ನು ಕಾನೂನು ಸಚಿವರ ಜೊತೆ ಸಮಾಲೋಚನೆ ನಡೆಸಿ ಮುಂದಿನ ಹೆಜ್ಜೆ ಇಡೋದಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನಿಸಿದ್ದಾರೆ. ಯಾಕೆ ಹಾಗಾದ್ರೆ ಜೆಡಿಎಸ್ನ ಹೊಸ ಮೈತ್ರಿ ಜಗಜ್ಜಾಹೀರಾಗೋದಕ್ಕೆ ಸಭಾಪತಿ ಅವಿಶ್ವಾಸದ ಹಠಕ್ಕೆ ಕಾಂಗ್ರೆಸ್ ಬಿದ್ದಿರುವಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಇನ್ನು ಎರಡನೇ ಸುದ್ದಿ ಕಡೆಗೆ ನಾವು ಗಮನ ಕೊಡೋದಾದ್ರೆ, ಸಂಬಳ ಸಿಗ್ತಾ ಇಲ್ಲ ಅಂತ ಹೇಳಿ ಖಾಸಗಿ ಶಾಲೆಗಳ ಶಿಕ್ಷಕರು ಸರ್ಕಾರದ ವಿರುದ್ಧವಾಗಿ ತಟ್ಟೆ ಚಮಚವನ್ನ ಬರೆದಿದ್ದಾರೆ. ಖಾಸಗಿ ಶಾಲಾ ಶಿಕ್ಷಕರ ಸಂಬಳಕ್ಕೆ ಅಡಚಣೆ ಆಗಿರುವಂತಹ ಶುಲ್ಕ ಪಾವತಿಗೆ ಸರ್ಕಾರ ಹಾಗಾದ್ರೆ ಏನಾದ್ರು ಸೂಚಿಸಿಬಿಡಬಹುದಾ? ಶಿಕ್ಷಕರು ಮತ್ತೆ ಬೀದಿಗೆ ಬರೋದನ್ನ ತಡೆಯೋದಕ್ಕೆ ರಾಜ್ಯ ಸರ್ಕಾರ ಹಾಕಿರುವಂತಹ ಪ್ಲಾನ್ ಏನು ಹಾಗಾದ್ರೆ? ಇದು ಎರಡನೇ ಸುದ್ದಿ. ಇನ್ನು ಮೂರನೇ ಸುದ್ದಿ ಕಡೆಗೆ ನಾವು ಗಮನ ಕೊಡೋದಾದ್ರೆ, ಸರ್ಕಾರದ ಸಹಯೋಗದೊಂದಿಗೆ 20 ಕೋಟಿ ವೆಚ್ಚದ ಕೌಶಲ್ಯಾಭಿವೃದ್ಧಿ ಕೇಂದ್ರ ಸ್ಥಾಪನೆಗೆ ಎಫ್ಕೆಸಿಸಿಐ ಒಲವನ್ನ ತೋರಿಸಿತ್ತು. ಆದ್ರೆ ನಾನು ಯಾವುದೇ ಹೊಸ ಭರವಸೆಯನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಎಫ್ಕೆಸಿಸಿಐ ಪ್ರಸ್ತಾವನೆಯನ್ನ ಮುಖ್ಯಮಂತ್ರಿಗಳು ತಿರಸ್ಕರಿಸಿದ್ದಾರೆ. ಹಾಗಾದ್ರೆ ಯಾಕೆ? ಅದರಲ್ಲೂ ಸರ್ಕಾರದಲ್ಲಿ ಬೊಕ್ಕಸದಲ್ಲಿ ದುಡ್ಡಿಲ್ವಾ ಹಾಗಾದ್ರೆ? ಇನ್ನು ರಾಜ್ಯದ ಆರ್ಥಿಕತೆಗೆ ಬಿದ್ದಿರುವಂತ ಹೊಡೆತ ಹಾಗಾದ್ರೆ ಯಾವ ಸ್ವರೂಪದ್ದು? ಇನ್ನು ಪ್ರಮುಖ ವಿಚಾರದ ಕಡೆಗೆ ಇವತ್ತು ನಾವು ಮೊದಲ ಸುದ್ದಿಗೆ ಕಡೆಗೆ ಗಮನ ಕೊಡೋದಾದ್ರೆ, ಸಭಾಪತಿಯವರ ಸಮೇತವಾಗಿ ಇವತ್ತು ಒಂದಷ್ಟು ಸಭೆಯನ್ನ ಕಾಂಗ್ರೆಸ್ ನಡೆಸುತ್ತೆ. ಈ ಟೈಮ್ನಲ್ಲಿ ಬಹಳಷ್ಟು ವಿಚಾರಗಳು ಚರ್ಚೆ ಆಯಿತು. ಆ ಟೈಮ್ನಲ್ಲಿ ನಿನ್ನೆ ಗಲಾಟೆ ಆದಂತಹ ಸಂದರ್ಭದಲ್ಲಿ ನಾರಾಯಣಸ್ವಾಮಿ ಅವರು ನಡ್ಕೊಂಡಂತ ರೀತಿಗೆ ಬಹಳ ಟೀಕೆ ವ್ಯಕ್ತ ಆಗ್ತಾ ಇದ್ರೆ, ಕಾಂಗ್ರೆಸ್ ಅವರಿಗೇನೆ ಮ್ಯಾನ್ ಆಫ್ ದಿ ಮ್ಯಾಚ್ ಘೋಷಿಸಿಬಿಡ್ತು, ಅದರಲ್ಲೂ ಕೂಡ ಬಿಕೆ ಹರಿಪ್ರಸಾದ್ ಅವರು. ಹಾಗಾದ್ರೆ ಈ ಸಭಾಪತಿಯವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಜೊತೆಗೆ ಬಿಜೆಪಿ ಯಾವ ತರಣ ಅಂತ ಹೆಜ್ಜೆ ಇಡ್ತಾ ಇದೆ? ನಿನ್ನೆ ಆಗಿದ್ದಂತ ಘಟನಾವಳಿಗಳಿಗೆ ಸೇಡ್ ತೀರಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಯಾವ ರೀತಿಯಾಗಿ ಪ್ಲಾನ್ ಅನ್ನ ರೂಪಿಸ್ತಾ ಇದೆ? ಇದಕ್ಕೆ ಸಂಬಂಧಪಟ್ಟ ಹಾಗಿನ ಇನ್ಸೈಡ್ ಸುದ್ದಿಯಲ್ಲಿರುವಂತಹ ರಿಪೋರ್ಟ್ ಅನ್ನು ಬನ್ನಿ ನೋಡೋಣ. ಕಾಂಗ್ರೆಸ್ ಹಾಗೂ ಬಿಜೆಪಿ ಸದಸ್ಯರ ಮೇಲಾಟಕ್ಕೆ ನಿನ್ನೆ ವಿಧಾನ ಪರಿಷತ್ ಸಾಕ್ಷಿಯಾಗಿತ್ತು. ಉಪಸಭಾಪತಿಯನ್ನ ಪೀಠದ ಮೇಲೆ ಕೂರಿಸಿ ಸದನ ನಡೆಸಲು ಬಿಜೆಪಿ ಪ್ಲಾನ್ ರೂಪಿಸಿಕೊಂಡಿದ್ದರೆ, ಸಭಾಪತಿ ಪೀಠದಿಂದಲೇ ಧರ್ಮೇಗೌಡರನ್ನ ಕಾಂಗ್ರೆಸ್ ಸದಸ್ಯರು ಎಳೆದೊಯ್ದಿದ್ದರು. ವಿಧಾನ ಪರಿಷತ್ನ ಘನತೆಗೆ ಮಸಿ ಬಳಿಯುವ ಕೆಲಸಕ್ಕೆ ಬಿಜೆಪಿ ಮತ್ತು ಕಾಂಗ್ರೆಸ್ ಸದಸ್ಯರು ತಮ್ಮ ಕೈಲಾದ ಕೊಡುಗೆ ನೀಡಿದ್ದರು. ಆದರೆ ಈಗ ಮುಂದಿನ ಹೋರಾಟದ ಬಗ್ಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ಮಾತಾಡುತ್ತಿದ್ದಾರೆ. ಇದರ ನಡುವೆ ನಿನ್ನೆ ಸದನದಲ್ಲಿ ಗಲಾಟೆ ನಡೆಸಿದ ಕಾಂಗ್ರೆಸ್ ಸದಸ್ಯ ಎಂ ನಾರಾಯಣಸ್ವಾಮಿ ಬೆಂಬಲಕ್ಕೆ ಕೈ ನಾಯಕರು ನಿಂತಿದ್ದಾರೆ. ನಿನ್ನೆ ವಿಧಾನ ಪರಿಷತ್ನಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ನಾರಾಯಣಸ್ವಾಮಿ ಆಗಿದ್ದರು ಎಂದು ಬಿಕೆ ಹರಿಪ್ರಸಾದ್ ಘೋಷಿಸಿದ್ದಾರೆ. ನಿನ್ನೆ ಹೀರೋ ಮ್ಯಾನ್ ಆಫ್ ದ ಮ್ಯಾಚ್ ನಾರಾಯಣಸ್ವಾಮಿ ಅವರು ಆ ಒಂದು ಡೆಪ್ಟಿ ಮೇಯರ್ನ ಕೈ ಹಿಡಿದು ನಿನ್ಗೆ ಯೋಗ್ಯತೆ ಇಲ್ಲಪ್ಪ, ನೀನು ಹೊರಗಡೆ ಬಂದು ಕೂತ್ಕೋ, ಆಮೇಲೆ ನಮ್ಮ ಅಧ್ಯಕ್ಷರು ಬಂದು ಕೂತ್ಕೊಳ್ತಾರೆ ಅಂತ ಹೇಳಿ ಅದಕ್ಕೆ 1000% ನಾರಾಯಣಸ್ವಾಮಿ ಅವರು ಸರಿ ಮಾಡಿದ್ದಾರೆ ಅನ್ನೋದನ್ನ ನಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷದವರು ಅವರ ಪರವಾಗಿ ನಿಂತಿದ್ದೀವಿ ಅನ್ನೋದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಬೀಳ್ತೇನೆ. ಇನ್ನೊಂದೆಡೆ ಸಭಾಪತಿ ಹುದ್ದೆಯಿಂದ ಪ್ರತಾಪ್ ಚಂದ್ರ ಶೆಟ್ಟಿ ಅವರನ್ನ ಇಳಿಸಲು ಬಿಜೆಪಿ ಹಾಕಿದ್ದ ಪ್ಲಾನ್ ವರ್ಕೌಟ್ ಆಗಿಲ್ಲ. ಸಭಾಪತಿ ಸದನವನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಿದ್ದರಿಂದ ಮತ್ತೆ ಯಾವಾಗ ಸದನ ನಡೆಸಬೇಕು ಎನ್ನುವುದು ಸಮಸ್ಯೆಯಾಗಿ ಕುಳಿತಿದೆ. ರಾಜ್ಯಾಂಗದ ಮುಖ್ಯಸ್ಥರಾಗಿದ್ದರೂ ವಿಧಾನ ಪರಿಷತ್ ಅಧಿವೇಶನ ಮತ್ತೆ ಕರೆದು ಇಂಥದ್ದೇ ಅಜೆಂಡಾವನ್ನ ಅನುಸರಿಸುವಂತೆ ರಾಜ್ಯಪಾಲರು ಸೂಚಿಸುವ ಸಾಧ್ಯತೆ ಕಡಿಮೆ. ಇದೇ ಕಾರಣಕ್ಕೆ ಕಾನೂನು ಸಚಿವರ ಜೊತೆ ಸಮಾಲೋಚನೆ ನಡೆಸಿಯೇ ಮುಂದಿನ ಹೆಜ್ಜೆ ಇಡಲು ಸಿಎಂ ಯಡಿಯೂರಪ್ಪ ತೀರ್ಮಾನಿಸಿದ್ದಾರೆ. ಇವತ್ತು ನಮ್ಮೆಲ್ಲ ಲಾ ಮಿನಿಸ್ಟರ್ ಉಳಿದವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾರೆ ಮುಂದೇನು ಮಾಡಬೇಕು ಅಂತ. ಅವ್ರು ಸೂಕ್ತವಾದ ತೀರ್ಮಾನ. ಮತ್ತೊಂದೆಡೆ ಕಾಂಗ್ರೆಸ್ ಕೂಡ ಬಿಜೆಪಿಯ ನಡೆಯನ್ನೇ ಗಮನಿಸುತ್ತಿದೆ.
ಹಾಗೆ ನೋಡಿದ್ರೆ ಬಿಜೆಪಿ ಸದಸ್ಯರು ಅವಿಶ್ವಾಸ ನೋಟಿಸ್ ಕೊಟ್ಟಾಗಲೇ ಸಭಾಪತಿ ಸ್ಥಾನ ತ್ಯಜಿಸಲು ಪ್ರತಾಪ್ ಚಂದ್ರ ಶೆಟ್ಟಿ ಯೋಚಿಸಿದ್ದರು ಎನ್ನಲಾಗಿದೆ. ಆದರೆ ಕಾಂಗ್ರೆಸ್ ನಾಯಕರು ಇದಕ್ಕೆ ಸುತಾರಾಂ ಒಪ್ಪಿರಲಿಲ್ಲ. ವಿಧಾನ ಪರಿಷತ್ನಲ್ಲಿ ಜೆಡಿಎಸ್ನ ಹೊಸ ಮೈತ್ರಿ ಜಗಜ್ಜಾಹೀರಾಗಲು ಸಭಾಪತಿ ಅವಿಶ್ವಾಸ ನಿರ್ಣಯ ಅವಕಾಶ ಒದಗಿಸಿಕೊಡಲಿದೆ ಎನ್ನುವುದು ಕೈ ನಾಯಕರ ಲೆಕ್ಕಾಚಾರ. ಇದೇ ಕಾರಣಕ್ಕೆ ಬಿಜೆಪಿ ಕಾನೂನು ಸಮರ ಸಾರಿದ್ರೆ ನಾವು ಅದಕ್ಕೆ ಸಿದ್ಧ ಎಂದು ಸಿದ್ದರಾಮಯ್ಯ ಘೋಷಿಸಿದ್ದಾರೆ. ಏನು ಮಾತಾಡೋದಿಲ್ಲ. ಅವ್ರು ಯಾವ ಹೋರಾಟ ಮಾಡ್ತಾರೆ ನಾವು ಮಾಡ್ತೀವಿ. ಏನು ಮಾತಾಡೋದಿಲ್ಲ. ಅವ್ರು ಯಾವ ಹೋರಾಟ ಮಾಡ್ತಾರೆ ನಾವು ಮಾಡ್ತೀವಿ. ವಿಧಾನ ಪರಿಷತ್ನಲ್ಲಿ ರಂಪರಾಮಾಯಣ ಸೃಷ್ಟಿಸಿದ ನಂತರ ಈಗ ಕಾನೂನು ಸಮರದ ದಾರಿ ತೆರೆದುಕೊಳ್ಳುತ್ತಿದೆ. ಇಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಘೋಷಣೆ ಮಾಡಲು ವಿಧಾನ ಪರಿಷತ್ ಯಾವುದೇ ಫೈಟಿಂಗ್ ಅಖಾಡವೂ ಅಲ್ಲ, ಆಟದ ಮೈದಾನವೂ ಅಲ್ಲ ಎನ್ನುವುದನ್ನ ನಮ್ಮ ಜನಪ್ರತಿನಿಧಿಗಳು ಮರೆತಂತಿದೆ. ಇನ್ನಾದರೂ ಸದನದ ಘನತೆ ಎತ್ತಿ ಹಿಡಿಯುವ ಜವಾಬ್ದಾರಿ ಎಲ್ಲ ಸದಸ್ಯರ ಮೇಲಿದೆ. ಪ್ರಸನ್ನ ಜತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು. ಮತ್ತೊಂದು ಕಡೆ ಇವತ್ತು ಖಾಸಗಿ ಶಾಲೆಗೆ ಸಂಬಂಧಪಟ್ಟಂತ ಶಿಕ್ಷಕರೆಲ್ಲ ಇವತ್ತು ಬೀದಿಗಿಳಿದ್ರು. ಮೊನ್ನೆಯಿಂದ ನಾವು ಬಹಳಷ್ಟು ಹೋರಾಟಗಳನ್ನ ಗಮನಿಸಿದ್ವಿ. ರೈತರು ಹೋರಾಟ, ಸಾರಿಗೆ ನೌಕರರ ಹೋರಾಟ. ಇವತ್ತು ಬೆಂಗಳೂರು ಈ ಶಾಲಾ ಶಿಕ್ಷಕರ ಹೋರಾಟಕ್ಕೆ ಸಾಕ್ಷಿಯಾಯಿತು. ಅದರಲ್ಲೂ ಖಾಸಗಿ ಶಾಲಾ ಶಿಕ್ಷಕರು ಪ್ರಮುಖವಾಗಿ ಸರ್ಕಾರ ನಮಗೆ ಇಲ್ಲಿ ಫೀಸನ್ನು ಕಲೆಕ್ಟ್ ಮಾಡೋದಕ್ಕೆ ಅನುಮತಿ ಕೊಡ್ತಾ ಇಲ್ಲ. ಈ ಕಡೆ ನಾವು ಶಿಕ್ಷಕರಿಗೆ ನಾವು ಸ್ಯಾಲ್ರಿ ಕೊಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಬಹಳ ಸಂಕಷ್ಟದ ಸಂದರ್ಭದಲ್ಲಿದ್ದೀವಿ ಅನ್ನುವಂಥದ್ದನ್ನ ಅವರೆಲ್ಲ ಮುಂದಿಟ್ಟರು. ಅದರ ಜೊತೆಗೆ ಬಹಳಷ್ಟು ಬೇಡಿಕೆಗಳನ್ನು ಕೂಡ ಸರ್ಕಾರದ ಮುಂದಿಟ್ಟಿದ್ದಾರೆ. ಇದೆಲ್ಲದರ ಜೊತೆಗೆ ಮತ್ತೊಂದು ಕಡೆ ವಿದ್ಯಾಗಮನಕ್ಕೂ ಕೂಡ ಸರ್ಕಾರ ಈಗ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದು ಜನವರಿ 1ನೇ ತಾರೀಕಿನಿಂದ ಕ್ಲಾಸಸ್ಗಳ ಆರಂಭ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದ್ರೆ ವಿದ್ಯಾಗಮನದ ಕ್ಲಾಸಸ್ಗಳು. ಇದಕ್ಕೆ ಸಂಬಂಧಪಟ್ಟಂಗಿನ ಸುದ್ದಿಯನ್ನು ಬನ್ನಿ ನೋಡ್ಕೊಂಬೋಣ. ಶಾಲೆಗಳಲ್ಲಿ ಪಾಠ ಮಾಡಬೇಕಿದ್ದ ಶಿಕ್ಷಕರು ಇಂದು ಬೀದಿಗಿಳಿದಿದ್ದರು. ತಮಗೆ ವೇತನ ಸಿಗ್ತಿಲ್ಲ, ಪೋಷಕರು ಮಕ್ಕಳ ಶುಲ್ಕ ಕಟ್ಟುತ್ತಿಲ್ಲ, ಇದರಿಂದಾಗಿ ನಮಗೆ ಸಂಬಳ ಇಲ್ಲದಾಗಿದೆ ಎಂದು ಅಳಲು ತೋಡಿಕೊಂಡ್ರು. ಅಷ್ಟೇ ಅಲ್ಲದೆ ತಳ್ಳುವ ಗಾಡಿಯಲ್ಲಿ ತರಕಾರಿ ಮಾರಾಟ ಮಾಡುತ್ತಾ ತಮಗೀಗ ಇಂಥ ಸ್ಥಿತಿ ಬಂದಿದೆ ಎಂದು ತೋರಿಸಿಕೊಂಡ್ರು. ಬೀದಿಯಲ್ಲೇ ಘೋಷಣೆ ಕೂಗಿ ತಟ್ಟೆ ಚಮಚ ಬಡಿಯುತ್ತಾ ಸಂಬಳ ಸಿಗುತ್ತಿಲ್ಲವೆಂದು ಆಕ್ರೋಶ ಹೊರಹಾಕಿದ್ರು. ಸರ್ಕಾರ ಶುಲ್ಕ ಪಾವತಿ ವಿಚಾರದಲ್ಲಿ ಸ್ಪಷ್ಟ ನಿಲುವು ತಾಳಿಲ್ಲ. ಇದರಿಂದಾಗಿ ತೊಂದರೆ ಅನುಭವಿಸುತ್ತಿದ್ದೇವೆಂದು ಶಿಕ್ಷಕರು ಸರ್ಕಾರವನ್ನ ದೂರಿದ್ರು. ಸುಮಾರು ಒಂದು 10 ತಿಂಗಳಿಂದ ಸಂಬಳ ಇಲ್ಲದೆ ಇರೋರು ತುಂಬ ಕಷ್ಟಪಟ್ಟು ಬಟ್ಟೆ ವ್ಯಾಪಾರ ಮಾಡೋದಾಗಿರ್ಬೋದು, ಇಲ್ಲ ತರಕಾರಿ ಮಾರ್ಕೊಂಡು ಜೀವನ ಸಾಗಿಸುವಂತಾಗಿದೆ. ಇವಾಗ ಬೆಂಗಳೂರಿನ ಮೌರ್ಯ ಸರ್ಕಲ್ನಿಂದ ಫ್ರೀಡಂ ಪಾರ್ಕ್ವರೆಗೆ ಶಿಕ್ಷಕರು ಪ್ರತಿಭಟನಾ ಮೆರವಣಿಗೆಯಲ್ಲಿ ಸಾಗಿದ್ರು. ಖಾಸಗಿ ಶಾಲಾ ಆಡಳಿತ ಮಂಡಳಿಗಳ ಒಕ್ಕೂಟದ ನೇತೃತ್ವದಲ್ಲಿ ಹೋರಾಟ ಕೈಗೆತ್ತಿಕೊಂಡಿದ್ದ ಶಿಕ್ಷಕರು ತಮ್ಮನ್ನು ಕೊರೋನಾ ವಾರಿಯರ್ಸ್ ಎಂದು ಪರಿಗಣಿಸಬೇಕು, ಲಸಿಕೆ ಬಂದಾಗ ಮೊದಲ ಹಂತದಲ್ಲೇ ಲಸಿಕೆ ಹಾಕಿಸಬೇಕು ಎಂದು ಒತ್ತಾಯಿಸಿದರು. ಸರ್ಕಾರದ ನಡೆಯಿಂದಾಗಿ ತಾವೆಲ್ಲ ತೀವ್ರ ತೊಂದರೆ ಅನುಭವಿಸುತ್ತಿದ್ದೇವೆ ಎಂದು ಶಾಲಾ ಆಡಳಿತ ಮಂಡಳಿಗಳ ಮುಖ್ಯಸ್ಥರು ಆಕ್ರೋಶ ಹೊರಹಾಕಿದರು. ನಮ್ಮ ಏನು ಬೇಡಿಕೆ ಇದೆ, ಪ್ರಾಮಾಣಿಕವಾದ ಬೇಡಿಕೆ, ಅದು ಕೋವಿಡ್ ವ್ಯಾಕ್ಸಿನ್ನು ಅಥವಾ ಫುಡ್ ಕಿಟ್ಟು ಅಥವಾ ವಿಮೆ, ಇವು ಎಲ್ಲದ್ರ ಬಗ್ಗೆ ಆಗೋವಂಥದ್ದೇ, ಆಗದೆ ಇರೋವಂಥದ್ದು ಯಾವುದನ್ನು ಕೇಳಿಲ್ಲ. ಹಾಗಾಗಿ ನಮ್ಮ ಈ ಮನವಿಯನ್ನು ಸ್ವೀಕರಿಸಿ ನಮ್ಮ ಈ ಬೇಡಿಕೆಗಳನ್ನ ಈಡೇರಿಸಿ ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಶಿಕ್ಷಕರ ಹೋರಾಟಕ್ಕೆ ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಗಳಾಗಿರುವ ಜೆಡಿಎಸ್ನ ಬಸವರಾಜ್ ಹೊರಟ್ಟಿ, ಬಿಜೆಪಿಯ ಪುಟ್ಟಣ್ಣ ಸಾಥ್ ನೀಡಿದ್ದರು. ಶಿಕ್ಷಕರು ಬೀದಿಗಿಳಿಯುತ್ತಿದ್ದಂತೆ ಎಚ್ಚೆತ್ತುಕೊಂಡ ಸಿಎಂ ಪ್ರತಿಭಟನಾ ನಿರತರ ಮನವೊಲಿಕೆಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮತ್ತು ಕಂದಾಯ ಸಚಿವ ಆರ್ ಅಶೋಕ್ರನ್ನ ಕಳಿಸಿಕೊಟ್ಟಿದ್ದರು. ಶಿಕ್ಷಕರ ಸಮಸ್ಯೆಗಳು ಹಾಗೂ ಬೇಡಿಕೆಗಳಿಗೆ ಸರ್ಕಾರ ತಕ್ಷಣ ಸ್ಪಂದಿಸಲಿದೆ ಎಂದು ಸಚಿವರು ಭರವಸೆ ಕೊಟ್ಟರು. ಒಟ್ಟಾರೆ ಶಿಕ್ಷಣ ಸಂಸ್ಥೆ ಈ ಕೋವಿಡ್ನಿಂದ ಹಲವಾರು ಸಮಸ್ಯೆಗಳು ನಮಗೂ ಆಗಿದೆ, ಅವ್ರಿಗೂ ಆಗಿದೆ. ಈ ಕೋವಿಡ್ನಿಂದ ಹೆಂಗೆ ಹೊರಗಡೆ ಬರಬೇಕನ್ನುವಂಥದ್ದನ್ನು ನಾವು ಚಿಂತನೆಯನ್ನು ಮಾಡಿ ಅವ್ರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಕೊಡೋದಕ್ಕೆ ದೃಷ್ಟಿಯಿಂದ ಆ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋದನ್ನು ಹೇಳ್ತೀವಿ. ಈ ವರ್ಷದ ಮಾರ್ಚ್ 14ರಿಂದ ರಾಜ್ಯದಲ್ಲಿ ಬಂದ್ ಆಗಿರುವ ಶಾಲೆಗಳ ಬೀಗ ಆನ್ಲೈನ್ ಕ್ಲಾಸ್ಗಳು ನಡೆಯುತ್ತಿದ್ದರೂ ಹೆಚ್ಚಿನ ಖಾಸಗಿ ಶಾಲೆಗಳ ಪೋಷಕರು ತಮ್ಮ ಮಕ್ಕಳ ಶುಲ್ಕ ಪಾವತಿಸಿಲ್ಲ.
ಶುಲ್ಕ ಪಾವತಿ ವಿಚಾರದಲ್ಲಿ ಸರ್ಕಾರ ಕೂಡ ಸ್ಪಷ್ಟ ನಿಲುವು ತಾಳದೆ ಮಕ್ಕಳನ್ನ ಮುಂದಿನ ತರಗತಿಗೆ ತೇರ್ಗಡೆ ಮಾಡುವ ತೀರ್ಮಾನಕ್ಕೆ ಬಂದಿದೆ. ಇದರಿಂದಾಗಿ ಶಿಕ್ಷಕರು ಸಂಬಳ ಸಿಗದೆ ಪರದಾಡುವಂತಾಗಿದ್ದು, ಮಕ್ಕಳಿಗೆ ಪಾಠ ಹೇಳಿಕೊಡುವ ಶಿಕ್ಷಕ ವೃಂದ ಬೀದಿಗೆ ಬರದಂತೆ ತಡೆಯಬೇಕಾದ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು. ಕೈಗಾರಿಕೋದ್ಯಮಿಗಳಿಗೆ ಅನುಕೂಲ ಆಗಬೇಕು, ಅದರಲ್ಲೂ ಅಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರ ನೈಪುಣ್ಯತೆ ಹೆಚ್ಚಬೇಕು ಅಂತ ಅಂದರೆ ಅವರಿಗೆಲ್ಲ ಒಂದು ಕೌಶಲ್ಯಾಭಿವೃದ್ಧಿ ಕೇಂದ್ರವನ್ನು ನಿಮ್ಮ ಸಹಯೋಗದಲ್ಲಿ ಮಾಡೋಣ ಅಂತೇಳಿ ಇವತ್ತು FKCCIನವರು ಮುಖ್ಯಮಂತ್ರಿಗಳ ಜೊತೆ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಆದರೆ ಮುಖ್ಯಮಂತ್ರಿಗಳು ಅವರೇನು ಹೆಚ್ಚಿಗೆ ಕೇಳಿದ್ದಲ್ಲ, ಸರ್ಕಾರಕ್ಕೇನು ದೊಡ್ಡ ಹೊರೆ ಅಲ್ಲ, 20 ಕೋಟಿ ವೆಚ್ಚದಲ್ಲಿ ಒಂದು ಕೌಶಲ್ಯಾಭಿವೃದ್ಧಿ ಕೇಂದ್ರವನ್ನು ಮಾಡೋಣ ಅಂತ. ಆದರೆ ಸರ್ಕಾರ ಅದನ್ನು ನಯವಾಗಿ ತಿರಸ್ಕರಿಸಿರುವುದಲ್ಲದೆ ತಮಗೆ ಯಾವ ಮಟ್ಟಿಗಿನ ಆರ್ಥಿಕ ಸಂಕಷ್ಟ ಇದೆ, ಸರ್ಕಾರದ ಖಜಾನೆ ಯಾವ ಮಟ್ಟಿನ ಹೊಡ್ತಾ ಬಿದ್ದಿದೆ, ಖಜಾನೆ ಖಾಲಿಯಾಗಿದೆ ಅನ್ನುವಂಥದ್ದು ಇವತ್ತು ಜಗಜ್ಜಾಹೀರಾಯಿತು. ಇದಕ್ಕೆ ಸಂಬಂಧಪಟ್ಟಾಗಿನ ಒಂದು ರಿಪೋರ್ಟನ್ನು ಬನ್ನಿ ನೋಡ್ಕೊಂಬೋಣ. ಒಂದೆಡೆ ಪ್ರವಾಹದ ಹೊಡೆತ, ಮತ್ತೊಂದೆಡೆ ಕೊರೋನಾ ತಡೆಯಲು ಹೇರಿದ್ದ ಲಾಕ್ಡೌನ್, ಕೇಂದ್ರದಿಂದ ಸರಿಯಾದ ಸಮಯಕ್ಕೆ ಸಿಗದ GST ಪರಿಹಾರ, ಇದೆಲ್ಲದರ ಹೊಡೆತ ಈಗ ರಾಜ್ಯದ ಆರ್ಥಿಕತೆಯ ಮೇಲೆ ಜೋರಾಗಿಯೇ ತಟ್ಟಿದೆ. ಇಂದು CM ಯಡಿಯೂರಪ್ಪ ಮಾತಲ್ಲೂ ಇದು ವ್ಯಕ್ತವಾಗಿದೆ. ಹಣಕಾಸಿನ ಸಮಸ್ಯೆಯನ್ನು ನಿಮಗೆ ಗೊತ್ತಿದೆ. ಈ ಸಂದರ್ಭದಲ್ಲಿ ಯಾವುದೇ ಭರವಸೆಯನ್ನು ಕೊಡುವ ಸ್ಥಿತಿ ನಾನಿಲ್ಲ. ಇಷ್ಟಕ್ಕೂ ಇಂದು ನಡೆದ FKCCIನ 103ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆಯಲ್ಲಿ CM ಯಡಿಯೂರಪ್ಪ ಭಾಗಿಯಾಗಿದ್ದರು. ರಾಜ್ಯದಲ್ಲಿ ಸರ್ಕಾರದ ಸಹಯೋಗದೊಂದಿಗೆ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೌಶಲ್ಯಾಭಿವೃದ್ಧಿ ಕೇಂದ್ರವನ್ನ ಸ್ಥಾಪಿಸುವ ಪ್ರಸ್ತಾವನೆಯನ್ನ FKCCI ಅಧ್ಯಕ್ಷ ಪೆರಿಕಲ್ ಸುಂದರ್ CM ಮುಂದಿಟ್ಟಿದ್ದರು. ಆದರೆ ಇದಕ್ಕೆ ತಮ್ಮ ಭಾಷಣದಲ್ಲಿ ಉತ್ತರ ನೀಡಿದ CM ಯಡಿಯೂರಪ್ಪ, ಈ ಸಂದರ್ಭದಲ್ಲಿ ನಾನು ಯಾವುದೇ ಹೊಸ ಭರವಸೆ ಕೊಡಲು ಸಾಧ್ಯವಿಲ್ಲ, ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ನಿಮಗೆ ಗೊತ್ತೇ ಇದೆ ಎಂದಿದ್ದಾರೆ. ಹಣಕಾಸಿನ ಸಮಸ್ಯೆಯನ್ನು ನಿಮಗೆ ಗೊತ್ತಿದೆ. ಈ ಸಂದರ್ಭದಲ್ಲಿ ಯಾವುದೇ ಭರವಸೆಯನ್ನು ಕೊಡುವ ಸ್ಥಿತಿ ನಾನಿಲ್ಲ. ತಮಗೆ ಹೇಳುವಂತ ಅಗತ್ಯ ಇಲ್ಲ, ದಯಮಾಡಿ ಅನ್ಯತಾ ಭಾವಿಸಬೇಡಿ. ತಮ್ಮೆಲ್ಲರಿಗೂ ನಮಸ್ಕಾರ. ಅಂದಹಾಗೆ ಪ್ರವಾಹದ ಹೊಡೆತ ಹಾಗೂ ಲಾಕ್ಡೌನ್ ರಾಜ್ಯದ ಆರ್ಥಿಕತೆಯ ಮೇಲೆ ದೊಡ್ಡ ಪೆಟ್ಟು ಕೊಟ್ಟಿದೆ. ಇತ್ತೀಚೆಗೆ ಮುಕ್ತಾಯವಾದ ವಿಧಾನಮಂಡಲ ಅಧಿವೇಶನದಲ್ಲೂ ಈ ವಿಚಾರ ಪ್ರಸ್ತಾಪವಾಗಿತ್ತು. ರಾಜ್ಯ ಸರ್ಕಾರದ ತೆರಿಗೆ ಸಂಗ್ರಹ ಎಲ್ಲ ಮೂಲಗಳಲ್ಲೂ ಕುಸಿತ ಕಂಡಿರುವುದರ ಬಗ್ಗೆಯೂ ಚರ್ಚೆಯಾಗಿದೆ. ಅದರಲ್ಲೂ ವಾಣಿಜ್ಯ ತೆರಿಗೆ, ಮೋಟಾರು ವಾಹನ ತೆರಿಗೆ, ಮುದ್ರಾಂಕ ಮತ್ತು ನೋಂದಣಿ ಶುಲ್ಕಗಳು ಕ್ರಮವಾಗಿ 14.8%, 30% ಹಾಗೂ 22.4% ಕುಸಿತ ಕಂಡಿವೆ. ಮತ್ತೆ ಆರ್ಥಿಕತೆ ಚೇತರಿಸುವ ಲಕ್ಷಣ ಸದ್ಯಕ್ಕೆ ಕಾಣ್ತಿಲ್ಲ. ಕೇಂದ್ರ ಸರ್ಕಾರದಿಂದ ಸಿಗಬೇಕಿರುವ ಆರ್ಥಿಕ ನೆರವು ಸಮರ್ಪಕವಾಗಿ ಸಿಗುತ್ತಿಲ್ಲ. ಪ್ರವಾಹ ಪೀಡಿತರಿಗೆ ಕೊಡಬೇಕಿರುವ ನೆರವು ಸರ್ಕಾರಕ್ಕೆ ದೊಡ್ಡ ಸವಾಲು. ಹೌದು, ರಾಜ್ಯ ಸರ್ಕಾರ ಅಂದಾಜಿಸಿರುವ ಪ್ರಕಾರ ಈ ವರ್ಷ ಸಂಭವಿಸಿದ ಪ್ರವಾಹದ ಹೊಡೆತದಿಂದ ಸುಮಾರು 25,000 ಕೋಟಿ ರೂಪಾಯಿಯಷ್ಟು ನಷ್ಟವಾಗಿದೆ. ಇದರಲ್ಲಿ ಕೇಂದ್ರ ಸರ್ಕಾರದಿಂದಲೇ 15,000 ಕೋಟಿಯ ನೆರವನ್ನ ಸರ್ಕಾರ ಕೇಳಿದೆ. ಆದರೆ ಕಳೆದ ಬಾರಿ 30,000 ಕೋಟಿ ರೂಪಾಯಿಯಷ್ಟು ಪರಿಹಾರ ಕೇಳಿದಾಗ ಸಿಕ್ಕಿದ್ದು ಕೇವಲ 1,860 ಕೋಟಿ ರೂಪಾಯಿಗಳ ನೆರವು ಮಾತ್ರ. ಈ ಬಾರಿಯೂ ದೊಡ್ಡ ಮಟ್ಟದ ನೆರವು ಕೇಂದ್ರದಿಂದ ಸಿಗದಿದ್ದರೆ ಸಂತ್ರಸ್ತರಿಗೆ ಅಷ್ಟೋ ಇಷ್ಟೋ ಪರಿಹಾರ ಕೊಡಬೇಕಾದ ಅನಿವಾರ್ಯತೆ ರಾಜ್ಯ ಸರ್ಕಾರದ ಹೆಗಲೇರಲಿದೆ. ಇದೇ ಕಾರಣಕ್ಕೂ ಏನೋ CM ಯಡಿಯೂರಪ್ಪ ಹಣಕಾಸಿನ ನೆರವಿನ ಪ್ರಸ್ತಾವನೆ ಬಂದಾಗಲೇ ನಮ್ಮ ಕೈಯಲ್ಲಿ ದುಡ್ಡಿಲ್ಲ ಎನ್ನುವುದನ್ನು ಸೂಚ್ಯವಾಗಿ ಹೇಳಲು ಶುರು ಮಾಡಿದ್ದಾರೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.